ಚಳ್ಳಕೆರೆ ನಗರಸಭೆ ಪೌರಾಯುಕ್ತರಾದ ಜಗರೆಡ್ಡಿ ಕಾರ್ಯವೈಖರಿಗೆ ಗರಂ ಆದಂತಹ ಶಾಸಕರಾದ ಟಿ ರಘುಮೂರ್ತಿ ಕಾರ್ಯವೈಖರಿ ತಿದ್ದುಪಡಿಯನ್ನ ಮಾಡಿಕೊಳ್ಳದೇ ಇದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟರು. ನಗರಸಭೆ ಆಡಳಿತ ವೈಖರಿಯ ಬಗ್ಗೆ ಸಾರ್ವಜನಿಕರ ದೂರಿನ ಮೇರೆಗೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಗರಸಭೆ ಅಧಿಕಾರಿಗಳ ಸಭೆಯನ್ನು ನಡೆಸಿ ಮಾತನಾಡಿದಂತಹ ಅವರು ಪೌರಾಯುಕ್ತ ಜಗರೆಡ್ಡಿ ಸೇರಿದಂತೆ ನಗರಸಭೆಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಪೌರಾಯುಕ್ತರಾದ ಜಗರೆಡ್ಡಿ ಕಾರ್ಯವೈಖರಿಗೆ ಅಸಮಾಧಾನಗೊಂಡು ಗರಂ ಆದಂತಹ ಅವರು ನಗರದ ಸ್ವಚ್ಛತೆ, ಈ ಸ್ವತ್ತು ಸೇರಿದಂತೆ ಹಲವು ಸಮಸ್ಯೆಗಳನ್ನ ಹೊತ್ತು ಸಾರ್ವಜನಿಕರು ನಗರಸಭೆಗೆ ಬಂದರೆ ಅವರನ್ನ ಸೌಜನ್ಯಯುತವಾಗಿ ಮಾತನಾಡಿಸದೆ ಅವರ ವಿರುದ್ಧವೇ ಜಗಳ ಮಾಡಿಕೊಂಡಂತಹ ದೂರುಗಳು ನಮ್ಮ ಗಮನಕ್ಕೆ ಬಂದಿದ್ದು, ಇದೇ ರೀತಿ ಮುಂದುವರೆದರೆ ಮುಂದಿನ ದಿನದಲ್ಲಿ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವೆಂಕಟೇಶ್, ತಹಸೀಲ್ದಾರ್ ರಿಹಾನ್ ಪಾಷಾ ಸೇರಿದಂತೆ ನಗರಸಭೆ ಸಿಬ್ಬಂದಿ ವರ್ಗದವರು ಹಾಗೂ ಅಧಿಕಾರಿಗಳು ಉಪಸ್ಥಿತರಾಗಿದ್ದರು. ನಮಗಿಷ್ಟೇ ನೀವು ಕೆಲವರು ಕೆಲಸ ಮಾಡೋರಿಗೆ ಎನ್ಕರೇಜ್ ಮಾಡಬೇಕು, ಕೆಲಸ ಮಾಡಿದ್ದರಿಗೆ ಪನಿಷ್ ಮಾಡಬೇಕು, ಅವ್ರ ಸೂಕ್ಷ್ಮತೆನ ಅರಿಬೇಕು. ಅರ್ಥ ಆಯ್ತಾ? ಕೆಲವರು ಸಿಕ್ಕಾಬಟ್ಟೆ ನಮ್ಗೆ ಅರೆಸ್ಟ್ ಮಾಡ್ತಾರೆ ಇವರಂತ ಅದೇ 15 ಜನ ಔಟ್ಸೋರ್ಸ್ ಇದೆ ಅಂತ ಅದೇ ಹೇಳ್ತಾ ಇದ್ದೆ ನಾನು. ಅವ್ರಿಗೆ ಟಾರ್ಗೆಟ್ ಕೊಡ್ತೀವಿ, 10 days 15 days ಕೊಡೋಣ, ಮಾಡ್ಲಿಲ್ಲ ಅಂದ್ರೆ ವಿಲ್ ಟರ್ಮಿನೇಟ್ ದಟ್ ಫೆಲೋ. ಈಗ 10 ವರ್ಷದಲ್ಲಿ ಇದ್ಕೊಂಡು ಅವನು ರೆವಿನ್ಯೂ ಕಲೆಕ್ಷನ್ ಮಾಡಲ್ಲ, ನಿಮ್ಗೆ ರೆವಿನ್ಯೂ ಬಂದ್ರೆ ತಾನೇ ಏನಾದ್ರು ಕೆಲಸ ಮಾಡಕ್ಕಾಗುತ್ತೆ ಸಾರ್ವಜನಿಕರು. ರೆವಿನ್ಯೂ ಇಲ್ಲ ಅಂದ್ರೆ ಕೆಲಸ ಎಲ್ಲಿ ಮಾಡ್ತೀರಿ ನೀವು? ಈ ಟರ್ಮಿನೇಟ್ ಮಾಡಿದ್ರೆ ಒಂದು 4 ಜನಕ್ಕೆ ಬುದ್ಧಿ ಬರ್ತದ. ಅವಾಗ ಔಟ್ಸೋರ್ಸ್ ಅಲ್ಲಿ ಎಷ್ಟೋ ಜನ ಕೆಲಸ ಬೇಕು ಅಂತ ಕೇಳ್ಕೊಂಡ್ ಬರ್ತಾರೆ ಸರ್. ಇವ್ರಿಗೆ 10 ವರ್ಷ 15 ವರ್ಷ ಇದ್ಕೊಂಡು ಮಾಡ್ಲಿಲ್ಲ ಅಂದ್ರೆ ಏನ್ ಕಿಟ್ಕೋಬೇಕು ಅವ್ರು? ನಾವು ಟರ್ಮಿನೇಟ್ ಮಾಡಿ ಹೊಸಬ್ರು ತಗೊಳ್ಬೇಡಿ, ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ. ಈಗ ಈ ಮೀಟಿಂಗ್ ಅಲ್ಲಿ ಎಲ್ಲ ಮಾಡಿ ಅವ್ರಿಗೆ ಒಂದು ನೋಟಿಸ್ ಮಾಡಿ ನೆಕ್ಸ್ಟ್ ಇದರಲ್ಲಿ ಆಕ್ಷನ್ ಇನಿಷಿಯೇಷನ್. ಅರ್ಥ ಆಯ್ತಾ? ಬಿಡೋದಿಲ್ಲ, ನೆಕ್ಸ್ಟ್ 1 month ಗೆ ಒಂದು ಮೀಟಿಂಗ್. ಯಾಕಂದ್ರೆ ಡಿಸಿ ಅವರನ್ನೇ ಅಡ್ಮಿನಿಸ್ಟ್ರೇಟಿವ್ ಇರೋದ್ರಿಂದ ನಾವು ಮಂತ್ಲಿ ನೀವು ಮಾಡ್ತೀರಲ್ಲ ಜನರಲ್ ಬಾಡಿ ಮೀಟಿಂಗ್, ಅದ್ರ ಬದಲು ನಾನು ಮೀಟಿಂಗ್ ಮಾಡ್ತೀವಿ. ಎಲ್ಲ ಬರಗಾಲ ಬಂತು, ಆವಾಗ ಬಂದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಇದರಲ್ಲಿ ಮಾಡ್ತೀವಿ, ಯಾಕಂದ್ರೆ ಬರಗಾಲ ಇದೆ, ಅಷ್ಟು ಹಣ ಒದಗಿಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಾಗ ಇದು ಮಾಡಿದ್ರು. ಮತ್ತೆ ಸರ್ಕಾರ ಬದಲಾವಣೆ ಆಯ್ತು, ನಾನು 2ನೇ ಬಾರಿ ಶಾಸನ ಆದಾಗ ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಈಗ 3ನೇ ಬಾರಿ ಆದಾಗ 2 ವರ್ಷ ಸತತವಾಗಿ ಅದಕ್ಕೆಲ್ಲ ಏನು ವ್ಯವಸ್ಥೆ ಬೇಕು ಎಲ್ಲ ಬೇರೆ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಇರ್ಬೋದು, ಬೇರೆ ಸಂದರ್ಭದಲ್ಲಿ ಇರ್ಬೋದು, ಮೀಟಿಂಗ್ಗಳಿರ್ಬೋದು, ಎಲ್ಲ ನಾವು ಸರ್ಕಾರಕ್ಕೆ ನಮ್ಮ ಈಗಿನ ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟ ಸಚಿವರಿಗೆ ಮತ್ತು ಇಲಾಖೆಗೆ ಎಲ್ಲ ಮನವರಿಕೆ ಮಾಡಿ ಈಗ ನಿನ್ನೆ ತಾನೇ 198 ಕೋಟಿಗಳಿಗೆ ಇದು ಒಳಚರಂಡಿ ವ್ಯವಸ್ಥೆ ಮಂಜೂರಾಗಿದೆ ಕ್ಯಾಬಿನೆಟಲ್ಲಿ. ಜೊತೆಗೆ ಇದಕ್ಕಿಂತ ಪೂರ್ವದಲ್ಲಿ STP ಸೀರಿಯಸ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದಕ್ಕೆ ಸಂಬಂಧಿಸಿದಂತೆ ಅದಾಗಲೇ ಟೆಂಡರ್ ಆಗಿದೆ 15 ಕೋಟಿ 16 ಲಕ್ಷ. ಅದನ್ನು ಟೆಂಡರ್ ಆಗಿ ಈಗೇನು ವರ್ಕ್ ಆರ್ಡರ್ ಕೂಡ ಹಂತಕ್ಕೆ ಬಂದಿದೆ. ಒಟ್ಟಾರೆಯಾಗಿ 213 ಕೋಟಿ 16 ಲಕ್ಷದ ಒಂದು ಕಾಮಗಾರಿ ನಗರಸಭೆಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಮಂಜೂರಾಗಿದೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಮುಖ್ಯಮಂತ್ರಿಗಳು ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ನಮ್ಮ ಸಂಬಂಧಪಟ್ಟ ಸಚಿವರು ಇರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿರ್ಬೋದು, ಆರ್ಥಿಕ ಇಲಾಖೆ ಅಧಿಕಾರಿಗಳಿರ್ಬೋದು, ನಮ್ಮ ಡೆಪ್ಟಿ ಕಮಿಷನರ್, ಅಂದರೆ ಇದಕ್ಕೆಲ್ಲನೂ ಕೂಡ ಇಲ್ಲಿರ್ತಕ್ಕಂಥ ನಗರಸಭೆ ಸದಸ್ಯರು ಇರ್ಬೋದು, ಕಾಲಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಿ. ಯಾಕಂದರೆ ಇದು ಒಂಥರ ದೊಡ್ಡ ಒಂದು ಪ್ರಾಜೆಕ್ಟ್ ಇದು. ಆಮೇಲೆ ಇದು ಮಂಜೂರಾಗಬೇಕಂದ್ರೆ ಎಲ್ಲ ಅಂತದ ನಮ್ಮ ಏನು ನಗರಸಭೆ ಅಧಿಕಾರಿಗಳು, ಕಮಿಷನರ್ಗಳು ಇದ್ದಂಥ ಸದಸ್ಯರು ಕಾಲಕ್ಕೆ ಏನು ಅವರಿಗೆ ರೆಸಲ್ಯೂಷನ್ ಮಾಡಿಕೊಡ್ಬೇಕು, ಏನು ಕೊಡಬೇಕು, ಏನು ಮಾಹಿತಿ ಕೊಡಬೇಕು, ಎಲ್ಲದನ್ನು ಕೊಡೋದ್ರ ಮುಖಾಂತರ ಇದು ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಈಗಿನ ಜಿಲ್ಲಾಧಿಕಾರಿ ಇರ್ಬೋದು, ಅವರ ಇರ್ತಕ್ಕಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಎಲ್ಲ ಸೇರಿ ಇದಕ್ಕೆ ಕಾರಣಕರ್ತರಾಗಿದ್ದಾರೆ. ಅದಕ್ಕೆಲ್ಲರಿಗೂ ಕೂಡ ನಮ್ಮ ಸರ್ಕಾರ ಸೇರಿ ಮುಖ್ಯಮಂತ್ರಿಗಳಿಂದ ಕೆಳಗಿನ ಹಂತದಿಂದ ಹಿಡಿದು ನಗರಸಭೆಯಿಂದ ಹಿಡಿದು ಸಾರ್ವಜನಿಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಮೊದಲೇದಾಗಿ ಸಲ್ಲಿಸ್ತೇನೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.